ಹಾಯ್ ನಮಸ್ತೆ, ವೆಲ್ಕಮ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ 5 ಗಂಟೆ ಆಗಿದೆ. ಇದೇನಿದು 5 ಗಂಟೆಗೆ ಎದ್ದು ಎಲ್ಲಿಗೋ ಹೊರಡ್ತಿದ್ದಾಳೆ ಅಂದ್ಕೊಳ್ತಾ ಇದ್ದೀರಾ? ಹೌದು, ನಾನು ಹಿಂದಿನ ವ್ಲಾಗ್ನಲ್ಲಿ ಹೇಳಿದಾಗೆ ನಾನು ಮೂಡಿಗೆರೆ ಹೋಗ್ತಾ ಇದ್ದೀನಿ. ಮೂಡಿಗೆರೆಗೆ ಹೋಗೋದು ಅಂದ್ರೇ ತುಂಬ ಖುಷಿ ಮಾರ್ರೆ. ಅಲ್ಲಿಯ ವೆದರ್ ಅಂದ್ರೇ ಒಂಥರ ಚಂದ ಅಲ್ವಾ, ಕೋಲ್ಡ್ ಇರುತ್ತೆ. ಹಾಗಾಗಿ ನನಗಂತೂ ತುಂಬಾ ಇಷ್ಟ. ಅದಲ್ಲದೆ ನನ್ನ ತವರೂರಲ್ವಾ, ಹಾಗಾಗಿ ನಾನು ಅಲ್ಲಿಗೆ ಹೋಗೋದಂದರೆ ತುಂಬ ಖುಷಿಯಿಂದ ಹೊರಡ್ತೇನೆ. ಹಾಗೆಯೇ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಹೊರಡ್ತಾ ಇದ್ದೇನೆ. ನಾನು ಈ ಸರಿ ಅಂದ್ಕೊಂಡಿದ್ದೆ ನನ್ನ ಮಗಳನ್ನು ಬಸ್ನಲ್ಲಿ ಕರ್ಕೊಂಡು ಹೋಗಬೇಕು ಅಂತ. ಯಾಕೆಂದರೆ ಅವಳಿಗೆ ಬಸ್ನ ಎಕ್ಸ್ಪೀರಿಯೆನ್ಸ್ ಕೂಡ ಆಗಲಿ ಅಂತೇಳಿ. ಹಾಗೆಯೇ ಫ್ರೀ ಬಸ್ ಕೂಡ ಅಲ್ವಾ, ಯಾಕೆ ಬಿಡೋದು ಅಂತೇಳಿ. ಆದರೆ ನನ್ನ ಹಸ್ಬೆಂಡ್ ಹೇಳಿದರು ಅವಳಿಗೆ ಬಸ್ ಜರ್ನಿ ಆಗೋದಿಲ್ಲ, ಹಾಗೆ ಲಗೇಜ್ ಎಲ್ಲ ಇಟ್ಕೊಂಡು ಮಗುವನ್ನು ಕರ್ಕೊಂಡು ಬಸ್ನಲ್ಲಿ ಹೋಗುವುದು ಭಾರಿ ಕಷ್ಟ ಆಗ್ತದೆ, ನೀವು ಗಾಡಿಯಲ್ಲೇ ಹೋಗಿ ಅಂತೇಳಿ. ಹಾಗಾಗಿ ನೈಟ್ 11:15ಗೆ ಗಾಡಿಯವರಿಗೆ ಕಾಲ್ ಮಾಡಿ ಹೇಳಿದೆ, ನಾಳೆ ಮಾರ್ನಿಂಗ್ ನನಗೆ ಮೂಡಿಗೆರೆ ಹೋಗ್ಲಿಕ್ಕೆ ಉಂಟು, ನೀವು ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ನಾನು ಕೊಂಡೋಗಿ ಬಿಟ್ಟು ಬನ್ನಿ ಅಂತೇಳಿ. ಅವರು ಸರಿ, ನಾನು 6 ಗಂಟೆಗೆ ಬರ್ತೇನೆ, 6 ಗಂಟೆಗೆ ತಯಾರಿರಿ ಅಂತ ಹೇಳಿದರು. ಹಾಗಾಗಿ ನನ್ನ ಮಗಳನ್ನು ಕೂಡ ನಾನು ರೆಡಿ ಮಾಡಲಿಲ್ಲ. ಅವಳು ಮಲಗಿದ್ದಾಗೆಯೇ ನಾನು ಎತ್ಕೊಂಡು ಬಂದು ಅವಳನ್ನು ಕೂರಿಸಿದೆ. ಕಾರ್ನಲ್ಲಿ ಕೂರಿಸುವಾಗ ಅವಳಿಗೆ ಕೂಡ ಎಚ್ಚರಿಕೆ ಆಯಿತು. ಅವಳನ್ನು ಖಾಲಿ ಫೇಸ್ ವಾಶ್ ಮಾಡಿಸಿ ಕರ್ಕೊಂಡು ಹೊರಟದ್ದಾಯ್ತಾ, ಯಾಕೆಂದರೆ ಹೋಗುವುದು ನಮ್ಮ ಮನೆಗೆ ಅಲ್ವಾ. ಹಾಗಾಗಿ ಅವಳನ್ನು ರೆಡಿ ಎಲ್ಲ ಮಾಡಲಿಲ್ಲ. ಮನೆಗೆ ಹೋಗಿ ಅವಳು ಫ್ರೆಶ್ ಆಗಲಿ ಅಂತೇಳಿ ಸುಮ್ಮನಾದೆ. ಹಾಗೆ ಅಲ್ಲಿಂದ ನನ್ನೊಟ್ಟಿಗೆ ನನ್ನ ಚಿಂಟು ಕೂಡ ಬಂದ. ಯಾಕೆಂದರೆ ಅವನನ್ನು ನಾವು ಚಿಕ್ಕ ಮಗುವಾಗಿ ಸಾಕಿದ್ದೇವೆ ಮಾರ್ರೆ. 2-3 ದಿವಸ ಮನೆಯಲ್ಲಿ ನಾವು ಇಲ್ಲ ಅಂತ ಹೇಳಿದರೆ ಅವನು ಒಬ್ಬನೇ ಆಗಿ ಬಿಡ್ತಾನೆ. ಹಾಗಾಗಿ ಅವನಿಗೆ ಸ್ವಲ್ಪ ಬೇಜಾರು ಕೂಡ ಆಗ್ತದಲ್ಲ. ಹಾಗಾಗಿ ಅವನನ್ನು ನಮ್ಮೊಟ್ಟಿಗೆ ಕರ್ಕೊಂಡು ಹೊರಟ್ವಿ. ನನಗೆ ಈ ಚಾರ್ಮಾಡಿ ಘಾಟಿಯಲ್ಲಿ ಹೋಗೋದಂದರೆ ಭಾರಿ ಇಷ್ಟ ಆಯಿತಾ. ನನಗೆ ಚಿಕ್ಕವಳಿರುವಾಗ ಹೋಗುವಾಗ ಈ ಚಾರ್ಮಾಡಿ ಅಂದರೆ ದೊಡ್ಡ ನರಕ ಮಾರ್ರೆ. ಯಾಕೆ ಅಂದರೆ ನಾನು ಬಸ್ಸಿನಲ್ಲಿ ಕೂತ್ಕೊಂಡ ಕೂಡಲೇ ವಾಮಿಟ್ ಮಾಡಲಿಕ್ಕೆ ಶುರು ಮಾಡ್ತಿದ್ದೆ. ನನ್ನ ಮಗಳು ಕೂಡ ಸೇಮ್ ಆಯಿತಾ, ಹಾಗೆಯೇ ಬಸ್ಸಿನಲ್ಲಿ ಕೂತ್ಕೊಂಡ ಕೂಡಲೇ ವಾಮಿಟ್ ಮಾಡ್ತಾಳೆ. ಹಾಗಾಗಿ ನಾನು ಅವಳನ್ನು ಬಸ್ಸಿನಲ್ಲಿ ಕರ್ಕೊಂಡು ಹೋಗೋದು ಭಾರಿ ಕಡಿಮೆ. ಗಾಡಿಯಲ್ಲಿ ಕರ್ಕೊಂಡೋದ್ರೆ ಎಂತ ವಾಮಿಟ್ ಮಾಡೋದಿಲ್ಲ ಅಂತಾನ, ಅವಳನ್ನು ಕರ್ಕೊಂಡು ಸ್ವಲ್ಪ ದೂರ ಬರುವಾಗಲೇ ವಾಮಿಟ್ ಸ್ಟಾರ್ಟ್ ಆಗಿದೆ. ಅವಳು ವಾಮಿಟ್ ಮಾಡಿ ಮಾಡಿ ಸುಸ್ತಾಗಿದ್ದಾಳೆ ಆಯಿತಾ. ನನಗೆ ಮತ್ತೆಂತ ಗೊತ್ತುಂಟ, ಈ ಮಳೆಗಾಲದಲ್ಲಿ ಚಾರ್ಮಾಡಿ ಘಾಟಿಯ ವ್ಯೂಸ್ ನೋಡಲಿಕ್ಕೆ ಭಾರಿ ಚಂದ ಆಯಿತಾ. ಈಗಿನ್ನೂ ಮಳೆ ಶುರುವಾಗಿದ್ದಷ್ಟೇ ಅಲ್ಲ, ಜೋರು ಮಳೆ ಬರುವಾಗ ಚಾರ್ಮಾಡಿ ಘಾಟಿಗೆ ಬರಬೇಕು ಮಾರ್ರೆ. ಆ ವಾಟರ್ ಫಾಲ್ಸ್ ಎಲ್ಲ ನೋಡಲಿಕ್ಕೆ ವಾಹಾ ಎಷ್ಟು ಚಂದ ಗೊತ್ತುಂಟ. ಫೈನಲಿ ನಾವು ಬಂದು ಹ್ಯಾಂಡ್ ಪೋಸ್ಟ್ನಲ್ಲಿರುವ ನನ್ನ ಮಾವನ ಮನೆಗೆ ರೀಚ್ ಆದ್ವಿ ಆಯಿತಾ. ಇಲ್ಲಿಗೆ ಬರುವುದಂದ್ರೇ ಒಂದು ಖುಷಿ. ಯಾಕೆಂದರೆ ನನ್ನ ಮಾವ ಆಗುವ ಅತ್ತೆ ನನ್ನ ಸ್ವಂತ ತಂದೆ ತಾಯಿ ಹಾಗೆ ನೋಡ್ಕೊಳ್ತಾರೆ. ಹಾಗಾಗಿ ನನಗೆ ಭಾರಿ ಇಷ್ಟ ಆಯಿತು ಅವರು. ನೋಡಿ ಇಲ್ಲಿ ಇವನು ನಮ್ಮ ಮಾವನ ಮಗ ಹೇಗೆ ಬಿತ್ಕೊಂಡಿದ್ದಾನೆ ನೋಡಿ. ಆಹಾ, ಸೋಮಾರಿ ಅಂದರೆ ಇವನಷ್ಟು ದೊಡ್ಡ ಸೋಮಾರಿ ಯಾರೂ ಇಲ್ಲ ಆಯಿತಾ. ಈಗ ನಾವು ಹೋಗಿ ರೀಚ್ ಆಗುವಷ್ಟೊತ್ತಿಗೆ ಅತ್ತೆಯ ಟಿಫನ್ ಎಲ್ಲ ತಯಾರು ಮಾಡಿ ಇಟ್ಟಿದ್ರು. ಹಾಗೆ ಟಿಫನ್ ಎಲ್ಲ ಮಾಡಿಕೊಂಡು ಮತ್ತೆ ಪುನಃ ಅಡುಗೆ ರೂಮಿಗೆ ಹೋಗಿ ನೋಡುವಾಗ ಅತ್ತೆ ಮಧ್ಯಾಹ್ನಕ್ಕೆ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಚಿಕನ್ ಸುಕ್ಕ ಹಾಗೆ ಕಬಾಬು ಎಲ್ಲ ತಯಾರಾಗ್ತಾ ಉಂಟು ಅತ್ತೆಗೆ ಕೂಡ ನಾವು ಹೋಗೋದಂದರೆ ಭಾರಿ ಖುಷಿ ಆಯಿತಾ. ಹಾಗೆ ನಾವು ಅಲ್ಲಿಂದ ಸೀದಾ ನನ್ನ ಮಾವನ ಮಗನನ್ನು ಕರ್ಕೊಂಡು ಮೂಡಿಗೆರೆ ಟೌನ್ಗೆ ಹೋದೆ ಆಯಿತಾ. ನಾನು ಪ್ರತಿ ಸರ್ತಿ ಮೂಡಿಗೆರೆ ಹೋದಾಗ ಒಮ್ಮೆ ಟೌನ್ಗೆ ಹೋಗಿ ನನ್ನ ಫ್ರೆಂಡ್ಸನ್ನೆಲ್ಲ ಮೀಟಾಗಿ ಬರ್ತೇನೆ. ಇಲ್ಲದಿದ್ದರೆ ನನಗೆ ಸಮಾಧಾನನೇ ಆಗೋದಿಲ್ಲ ಆಯಿತಾ. ಯಾಕೆಂದರೆ ಬರುವುದೇ ಅಪರೂಪ ಅಲ್ಲ. ಹಾಗಾಗಿ ಫ್ರೆಂಡ್ಸ್ನೆಲ್ಲ ಮೀಟ್ ಆಗಲಿಲ್ಲದಿದ್ದರೆ ಹೇಗೆ ಅಲ್ವಾ. ಇದು ನೋಡಿ ಸವಿತಕ್ಕ ಅಂತೇಳಿ ನನ್ನ ಫ್ರೆಂಡ್ ಆಯಿತಾ. ನಾನು ಕೂಡ ಇದೇ ಡ್ರೆಸ್ಸಿನ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ. ಹಾಗಾಗಿ ಇವರೆಲ್ಲ ನನಗೆ ಭಾರಿ ಪರಿಚಯ. ಅಲ್ಲಿಂದ ಸೀದಾ ಬಂದು ಸಂಜೆ ಎಲ್ಲ ರೆಡಿಯಾಗಿ ಒಂದು ಮೆಹಂದಿ ಫಂಕ್ಷನ್ ಇತ್ತು. ನನ್ನ ಕಸಿನ್ ಸುರಭಿ ಅಂತ ಇದ್ದಾಳೆ, ಅವಳ ಮ್ಯಾರೇಜ್ ಇತ್ತು. ಅದರ ಮೆಹಂದಿ ಫಂಕ್ಷನ್ಗೆ ಬಂದ್ವಿ ನಾವೆಲ್ಲರೂ. ಫಂಕ್ಷನ್ ಎಲ್ಲ ಭಾರಿ ಚಂದ ಆಗ್ತಾಯಿತ್ತು ಮಾರ್ರೆ. ಆದರೆ ನಡುವಲ್ಲಿ ಒಂದು ದೊಡ್ಡ ಉಪದ್ರ ಆಯಿತು ಗೊತ್ತುಂಟ. ಎಂತ ಅಂತ ಕೇಳ್ತೀರಾ? ಅದು ಎಂತ ಇಲ್ಲ ಮಾರ್ರೆ, ಭಾರಿ ಮಳೆ ಆಯಿತಾ. ಅವರಿಗೆ ಜಾಗ ಸ್ವಲ್ಪ ಕಡಿಮೆ ಇದ್ದದ್ರಿಂದ ಪಾಪ ಅವರಿಗೆ ಸುಧಾರಿಸಲಿಕ್ಕೆ ಭಾರಿ ಕಷ್ಟ ಆಯಿತು. ಇಲ್ಲಿ ನೋಡಿ, ನಾನು ನನ್ನ ಆಂಟಿಯ ಮಗಳು ಅತ್ತೆ ಎಲ್ಲ ಕೂತ್ಕೊಂಡಿದ್ದೇವೆ. ಇಲ್ಲಿ ನೋಡಿ, ಮದುಮಗಳನ್ನು ಹೊರಗೆ ಕರ್ಕೊಂಡು ಬರ್ತಾ ಇದ್ದಾರೆ ಆಯಿತಾ. ಮೆಹಂದಿ ಇಡುವುದಕ್ಕೂ ಮುಂಚೆ ಈ ರೀತಿ ಎಲ್ಲ ಶಾಸ್ತ್ರ ಇರ್ತದೆ, ಅದನ್ನೆಲ್ಲ ನೋಡುವುದೇ ಖುಷಿ ಆಯಿತಾ. ಮೆಹಂದಿ ಫಂಕ್ಷನಲ್ಲಿ ಸಹ ನನ್ನ ಸುಮಾರು ಮಂದಿ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಮಾರ್ರೆ. ಅವರ ಹತ್ರ ಎಲ್ಲ ಮಾತಾಡೋದೇ ಒಂದು ಖುಷಿ. ಯಾಕೆಂದರೆ ನಾನು ಆಚೆ ಹೋಗುವುದೇ ಭಾರಿ ಅಪರೂಪಕ್ಕೆ ಒಮ್ಮೆ ಹೋಗುವಾಗ ಫ್ರೆಂಡ್ಸನ್ನೆಲ್ಲ ಮೀಟ್ ಆದಾಗ ಎಷ್ಟು ಖುಷಿ ಆಗ್ತದೆ ಗೊತ್ತುಂಟಾ. ನಾವು ಈಗ ಮ್ಯಾರೇಜ್ ಆಗಿ ಎಲ್ಲ ಬೇರೆ ಬೇರೆ ಆಗಿದ್ದೇವೆ, ಆದರೆ ನಮ್ಮ ನಡುವಲ್ಲಿರುವ ಬಾಂಡಿಂಗ್ ಉಂಟಲ್ಲ ಅದು ತುಂಬಾ ಸ್ಟ್ರಾಂಗ್ ಆಗಿದೆ. ನೋಡಿ ಇಲ್ಲಿ ಇವರು ಸುಜಾತಕ್ಕ ಹಾಗೆ ಕೀರ್ತಿ ಇವರೆಲ್ಲ ನನ್ನ ಫ್ರೆಂಡ್ಸ್ ಆಯಿತಾ. ಫ್ರೆಂಡ್ಸನ್ನ ಹತ್ರ ಎಲ್ಲ ಮಾತಾಡ್ತಾ ಊಟ ಕೂಡ ಮಾಡ್ತಿದ್ದೇವೆ. ಹೊರಗಡೆ ಮಳೆ ಬರ್ತಾ ಇದ್ದಿದ್ದರಿಂದ ನಾವು ಒಳಗಡೆ ಬಂದು ಊಟಕ್ಕೆ ಕೂತಿದ್ವಿ. ನೋಡಿ ಇಲ್ಲಿ ಇವನು ಕೂಡ ನನ್ನ ಫ್ರೆಂಡ್ ಆಯಿತಾ, ನನ್ನ ಬೆಸ್ಟ್ ಫ್ರೆಂಡ್ ನಂದೀಶ್ ಅಂತ. ಇಲ್ಲಿ ಸುಜಾತಕ್ಕನ ಮಗಳಿದ್ದಾರೆ. ನಂತರ ನಾವು ಕೂಡ ಸುರಭಿಗೆ ವಿಶ್ ಮಾಡಿ ಅಲ್ಲಿಂದ ಸೀದಾ ಮನೆಗೆ ಬಂದು ಚಂದ ನಿದ್ದೆ ಮಾಡಿದಾಯ್ತಾ. ಯಾಕೆಂದರೆ ಬೆಳಗ್ಗೆ ಜರ್ನಿ ಮಾಡಿದ್ರಿಂದ ನನಗೆ ಕೂಡ ಸಾಕಾಗಿತ್ತು. ಹಾಗಾಗಿ ಚಂದ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಹೊರಡುವಾಗ ಸ್ವಲ್ಪ ಲೇಟ್ ಆಯಿತು. ನಾವು ಅಲ್ಲಿಂದ ಹಾಲ್ಗೆ ಬರುವಷ್ಟೊತ್ತಿಗೆ ಸುರಭಿಯ ದಾರೆ ಕೂಡ ಆಗಿ ಹೋಗಿತ್ತು.
ನಂತರ ರಿಸೆಪ್ಷನ್ಗೆ ಕೂಡ ನಿಲ್ಲಿಸಿದ್ರು. ನಾವು ಕೂಡ ಹೋಗಿ ಸುರಭಿಗೆ ವಿಶ್ ಮಾಡಿ ಅಲ್ಲಿಂದ ಸೀದಾ ಕೆಳಗೆ ಇಳಿದು ಬಂದ್ವಿ. ನಂತರ ನಾವು ಹೋಗಿದ್ದು ಎಲ್ಲಿಗೆ ಗೊತ್ತುಂಟಾ, ಸೀದಾ ಊಟದ ಹಾಲ್ಗೆ ಮಾರ್ರೆ. ಊಟದ ಪರಿಮಳ ಮೇಲ್ಗಡೆ ಹಾಲ್ನವರೆಗೆ ಬರ್ತಾ ಇತ್ತು. ಹಾಗಾಗಿ ಸೀದಾ ಊಟಕ್ಕೆ ಅಂತೇಳಿ ಹೊರಟ್ವಿ. ಊಟ ಅಂದರೆ ಎಂಥ ಊಟ ಮಾರ್ರೆ, ವಾವ್, ಸೂಪರ್ ಆಗಿತ್ತು ಆಯಿತಾ. ಎಂಥ ಸ್ಪೆಷಲ್ ಇತ್ತು ಅಂತ ಕೇಳ್ತೀರಾ? ನಾ ಕೇಳೋದೆಂತ, ನೀವೇ ನೋಡಿ ಆಯಿತಾ. ನೋಡಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಮತ್ತೊಂದು ವಿಷಯ ಎಂತ ಗೊತ್ತುಂಟಾ, ನನಗೆ ಮಟನ್ ಅಂದರೆ ಭಾರಿ ಇಷ್ಟ ರೀ. ನನಗೆ ಅಲ್ಲಿ ಮಟನ್ ಕೂಡ ಸಿಕ್ತು. ಇದು ಹೇಗೆ ಆಯಿತು ಅಂದರೆ, ರೋಗಿ ಬಯಸಿದ್ದು ಹಾಲು ಅನ್ನ, ಹಾಗೆ ವೈದ್ಯ ಹೇಳಿದ್ದು ಕೂಡ ಹಾಲು ಅನ್ನ ಅನ್ನುವ ರೀತಿ ಆಯಿತು. ಇಲ್ಲಿ ಈಗ ಊಟ ಬಡಿಸಲಿಕ್ಕೆ ಕೂಡ ಶುರು ಮಾಡಿದ್ದಾರೆ. ಇದರಲ್ಲಿ ಕೆಲವೊಂದು ಐಟಮ್ಸ್ ಎಲ್ಲ ಮಿಸ್ ಆಗಿದೆ ಆಯಿತಾ. ಯಾಕೆ ಅಂತ ಕೇಳ್ತೀರಾ? ಹೌದು ಮಾರ್ರೆ, ನನಗೆ ಈ ಊಟ ಮಾಡಲಿಕ್ಕೆ ಕೂತ ನಂತರ ವೀಡಿಯೋ ಮಾಡಲಿಕ್ಕೆ ಮರೆತೋದದ್ದು ಆಯಿತಾ. ಯಾಕೆ ಅಂದರೆ ಫುಡ್ ಅಷ್ಟು ಟೇಸ್ಟಿ ಆಗಿತ್ತು, ಹಾಗಾಗಿ ನನಗೆ ವೀಡಿಯೋ ಮಾಡಲಿಕ್ಕೆ ಮರೆತೋಯ್ತು. ಇಲ್ಲಿ ಚಿಕನ್ ಸುಕ್ಕ, ಚಿಕನ್ ಗ್ರೇವಿ, ಇಡ್ಲಿ, ರುಮಾಲ್ ರೊಟ್ಟಿ, ಹಾಗೆ ಗೀ ರೈಸ್, ಮಟನ್ ಗ್ರೇವಿ, ಹಾಗೆ ತುಂಬ ವೆರೈಟೀಸ್ ಇತ್ತು. ಅಷ್ಟೇ ಟೇಸ್ಟಿ ಕೂಡ ಆಗಿತ್ತು. ಹಾಗಾಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬರುವಷ್ಟೊತ್ತಿಗೆ ಬೀಡ ಕೂಡ ಕಾಣಿಸ್ತು. ಬೀಡ ಅಂದರೆ ನನ್ನ ಫೇವ್ರೇಟ್ ಕೂಡ. ಹಾಗಾಗಿ ಬೀಡ ಎಲ್ಲ ತಿನ್ಕೊಂಡು ಅಲ್ಲಿಂದ ಸೀದಾ ನಾನು ಹೊರಟಿದ್ದು ನಮ್ಮ ಮನೆಗೆ. ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.